ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೇಸು ದಯೆ ಇರುವಂಥ ದೇವರು, ಯೇಸು ಕನಿಕರವುಳ್ಳಂಥ ದೇವರು, ಯೇಸು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದಂಥ ಮಹೋನ್ನತನು. ಮಹಾ ಅದ್ಭುತಗಳು, ಅದರಲ್ಲಿ ಹೆಚ್ಚು ಆತ ವೈದ್ಯರಿಗೆ ಘನವೈದ್ಯ. ಈ ಲೋಕದಲ್ಲಿ ಒಬ್ಬೊಬ್ಬರ ಸಾಕ್ಷಿಗಳನ್ನು ನಾವು ನೋಡುವಾಗ ಚಕಿತರಾಗಿಬಿಡ್ತೇವೆ. ನಾವು ಎಷ್ಟು ಚಕಿತರಾಗ್ತೇವೆ ಅಂತಂದರೆ, ವೈದ್ಯರು ಹೇಳ್ತಾರೆ, ಆಶ್ಚರ್ಯಪಡ್ತಾರೆ, ನೀವು ನಂಬಿರುವಂಥ ದೇವರು ಮಾಡಿದಂಥ ಮಹತ್ ಕಾರ್ಯಗಳು ಇದು ಎಂಬುದಾಗಿ ಹೇಳ್ತಾರೆ. ನೋಡಿ, ಕೀರ್ತನೆಗಳು 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 1ರಲ್ಲಿ ಗಮನಿಸ್ತೇವೆ, ಆತನು ಬೆಟ್ಟದಿಂದಿಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. ದೇವರು ಆ ಕಾಲಘಟ್ಟದಲ್ಲಿ ಎಲ್ಲೇ ನಡೆಯಲಿ ಗುಂಪು ಗುಂಪು ತಂಡಪದಲ್ಲಿ ಅವರನ್ನು ನೋಡೋದಕ್ಕೆ ಮುಗಿ ಬೀಳ್ತಾ ಇದ್ದರು. ಆ ಮುಗಿ ಬೀಳದಂಥ ಸಂದರ್ಭದಲ್ಲಿ ಹೆಣ್ಣು ಮಗಳಿಗೆ ಒಂದು ವಿಶ್ವಾಸ ಇತ್ತು. ಆ ವಿಶ್ವಾಸ ಏನಪ್ಪ ಅಂದರೆ, ನಾನು ಸ್ವಾಮಿಯ ಬಟ್ಟೆಗಳನ್ನು ಮುಟ್ಟಿದರೆ ಸಾಕು, ನನ್ನ ರೋಗ ಗುಣ ಆಗ್ತದೆ. ಆ ತಾಯಿಯ ಒಂದು ನಂಬಿಕೆ ನೋಡಿ, ಆ ತಾಯಿಯ ಒಂದು ವಿಶ್ವಾಸವನ್ನು ನೋಡಿ, ಆ ತಾಯಿಯ ಅಚಲವಾದಂಥ ಒಂದು ಧೀಶಕ್ತಿಯನ್ನು ನೋಡಿ ಇಲ್ಲಿ. ಆದರೆ ಜನಜಂಗುಳಿ ಗುಂಪು ಗುಂಪಾಗಿ ಹೋಗ್ತಾ ಇರ್ತಾರೆ. ಆದರೆ ಆ ಹೆಣ್ಮಗಳು ಬಂದು ದೇವರ ವಸ್ತ್ರವನ್ನು ಮುಟ್ತಾರೆ. ದೇವರು ಕೇಳ್ತಾರೆ. ಆಗ ಶಿಷ್ಯರು ಹೇಳ್ತಾರೆ, ಇಲ್ಲ ಸ್ವಾಮಿ, ಅನೇಕರು ಯಾರ್ಯಾರೋ ದಂಡು ನಡೀತಾ ಇದೆಯಲ್ಲ, ಯಾರೋ. ಆದರೆ ದೇವರು ಅಲ್ಲಿ ಆ ಹೆಣ್ಣು ಮಗಳು ನಡಗಿಕೊಂಡು ಬಂದು ಸಾಕ್ಷಿಯನ್ನು ಹೇಳ್ತಾರೆ. ಮತ್ತಾಯ 8ನೇ ಅಧ್ಯಾಯ 2 ನಾವು ನೋಡುವುದಾದರೆ, ಯೇಸು ಬಳಿಗೆ ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಇಲ್ಲಿ ನೋಡಿ, ಇಲ್ಲಿ ಗಮನಿಸೋದೇನೆಂದರೆ, ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಒಬ್ಬ ಕುಷ್ಠರೋಗಿ ಆತನನ್ನು ಮನೆಯಿಂದ ಹೊರಗಡೆ ಹಾಕಿರ್ತಾರೆ. ಆದರೆ ಆತ ಬಂದು ಹೇಳ್ತಾನೆ, ಸ್ವಾಮಿ ಸ್ವಾಮಿ, ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡು, ನನ್ನನ್ನು ಶುದ್ಧ ಮಾಡು. ಆಗ ಆತನ ಕೈ ನೀಡಿ ಅವನನ್ನು ಮುಟ್ಟಿ ದೇವರು ಹೇಳ್ತಾನೆ, ನನಗೆ ಮನಸ್ಸುಂಟು, ನನಗೆ ಮನಸ್ಸುಂಟು, ಶುದ್ಧವಾಗು. ದೇವರು ಯಾವಾಗ ನನಗೆ ಮನಸ್ಸುಂಟು, ನೀನು ಶುದ್ಧವಾಗು ಎಂಬುದಾಗಿ ಯಾವಾಗ ಅವರು ಬಾಯಿಂದ ಒಂದು ವಾಗ್ದಾನ ಬಂತೋ, ಒಂದೇ ಒಂದು ಮಾತು, ಆಗ ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಕ್ಷಣಾರ್ಧದಲ್ಲಿ ಒಂದೇ ಒಂದು ಮಾತು, ಯೇಸು ಸ್ವಾಮಿ ಹೇಳಿದ ಒಂದೇ ಒಂದು ಮಾತು, ನನಗೆ ಮನಸ್ಸುಂಟಪ್ಪ, ನನಗೆ ಮನಸ್ಸಿದೆಪ್ಪ. ಕರುಣೆ ಇರುವಂಥ ದೇವರು, ಕಾಪಾಡುವಂಥ ದೇವರು, ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂಥ ದೇವರು, ನಮ್ಮ ಸಮಸ್ಯೆಗಳನ್ನು ನಮಗಿಂತ ಮುಂಚೆ ಅರಿತಂಥ ದೇವರು, ನಮ್ಮ ಕಣ್ಣೀರಿಗೆ ಉತ್ತರವನ್ನು ಕೊಡುವಂಥ ದೇವರು ಒಂದೇ ಒಂದು ಮಾತು ಹೇಳ್ತಾರೆ, ನನಗೆ ಮನಸ್ಸಿದೆ, ನೀನು ಶುದ್ಧನಾಗು. ನನಗೆ ಮನಸ್ಸಿದೆ, ನೀನು ಶುದ್ಧನಾಗು. ದೇವರು ಹಾಗೆ ಹೇಳಿದ್ದೇ ತಡ, ಕುಷ್ಠರೋಗ ವಾಸಿಯಾಯಿತು. ದೇವರು ಹೇಳ್ತಾರೆ, ಯಾರಿಗೆ ಹೇಳಬೇಡ ನೋಡು, ಆದರೆ ಹೋಗಿ ಯಾಜಕರಿಗೆ ನಿನ್ನ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ. ಪ್ರಿಯರೇ, ನಾವು ಸಾಕ್ಷಿಯಾಗಿ ಬದುಕೋಣ. ದೇವರು ಮಾಡಿದ ಅದ್ಭುತಗಳನ್ನು ಜಗಕ್ಕೆ ಸಾರೋಣ, ಅದ್ಭುತ ಮಾಡೋಣ. ದೇವರ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಸ್ತಾನೆ. ಪ್ರಾರ್ಥನೆ ಮಾಡೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಅಪ್ಪ, ಒಂದೇ ಒಂದು ಮಾತು ಹೇಳಿಸು. ನಿನ್ನ ಮಕ್ಕಳು ದೇವರೇ ಕಷ್ಟದಲ್ಲಿದ್ದಾರೆ, ಕಣ್ಣೀರಿನಿಂದಿದ್ದಾರೆ, ಕೆಲಸಗಳಿಲ್ಲದೆ ಇದ್ದಾರಪ್ಪ. ಒಂದೇ ಒಂದು ಮಾತು ಹೇಳಯ್ಯ ಅಪ್ಪ, ನಿನ್ನ ಮಾತಲ್ಲಿ ಜೀವ ಇದೆ,
ನಿನ್ನ ಮಾತಲ್ಲಿ ಶಕ್ತಿ ಇದೆ, ನಿನ್ನ ಮಾತಲ್ಲಿ ಕರುಣೆ ಇದೆ, ನಿನ್ನ ಮಾತಲ್ಲಿ ಮಮಕಾರ ಇದೆ, ನಿನ್ನ ಮಾತಲ್ಲಿ ಪ್ರೀತಿ ಇದೆ ಸ್ವಾಮಿ. ಸಹಾಯ ಮಾಡಪ್ಪ, ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯ. ದೇವರು ಅದ್ಭುತಗಳನ್ನು ಮಾಡುವವರಾಗಿದ್ದಾರೆ.